ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಇಂದು ಸುವರ್ಣ ಅವಕಾಶವನ್ನ ಆರ್.ವಿ. ದೇವರಾಜ್ ಅವರು ನೀಡಿದರು. ತಮ್ಮ ಮಗ ಆರ್.ವಿ. ಯುವರಾಜ್ ಹುಟ್ಟುಹಬ್ಬದ ದಿನವಾದ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ಆರೋಗ್ಯ ತಪಾಸಣೆಗೆ ಜಯದೇವ ಆಸ್ಪತ್ರೆ ವತಿಯಿಂದ ವೈದ್ಯರು, ಮಿಂಟೋ ಕಣ್ಣಾಸ್ಪತ್ರೆ ವೈದ್ಯರು ಜೊತೆಗೆ ಮೈತ್ರಿ ಸ್ಕಾಟ್ ಆಸ್ಪತ್ರೆಯ ವೈದ್ಯರು, ಕ್ಯಾನ್ಸರ್ ಸೊಸೈಟಿ ವೈದ್ಯರು ಆಗಮಿಸಿ ನೂರಾರು ಬಡ ಜನರ ಆರೋಗ್ಯ ತಪಾಸಣೆ ನಡೆಸಿದರು. ಇನ್ನು ಮಗನ ಹುಟ್ಟುಹಬ್ಬದಂದು ಜನಸೇವೆ ಮಾಡಿರೋದ್ರಿಂದ ಬಹಳಷ್ಟು ಖುಷಿ ಇದೆ. ಇನ್ನಷ್ಟು ಜನರ ಸೇವೆ ಮಾಡೋದಾಗಿ ಆರ್.ವಿ. ದೇವರಾಜ್ ತಿಳಿಸಿದರು. ಹಾಗೆ ಆರ್.ವಿ. ಯುವರಾಜ್ ಮಾತನಾಡಿ, ಜನಸೇವೆ ಮಾಡೋದು ನನ್ನ ಕನಸು, ಹಾಗೆ ಯುವ ಜನತೆ ಆರೋಗ್ಯ ಕಾಪಾಡೋದು ಮುಖ್ಯ ಅಂತ ಸಂದೇಶವನ್ನು ಸಾರಿದರು. ಸರಿ ಕಡೆ ಅವರಿಗೆ ಶಕ್ತಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಹಳ ಸಂತೋಷ ಸರ್. ಡಾಕ್ಟರ್ ಶ್ರೀನಿ ಇನ್ನು ಆರ್.ವಿ. ಯುವರಾಜ್ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತಂದೆಯವರಿದ್ದಾರೆ. ಹಂಗಾಗಿ ತಂದೆಯವರ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಅವರು ಮಾತನಾಡಿದ್ದಾರೆ. ತಂದೆ ಮತ್ತೆ ಮಗ ಮತ್ತೆ ರಿಜ್ವಾನ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಐಕಾನ್ ಯುವರಾಜ್ ಅವರ ಜನ್ಮದಿನದ ಇವತ್ತು ಹಬ್ಬ ದಿನ. ಬಹಳಷ್ಟು ಬಡವರು ಕೂಡ ಇವತ್ತು ಬಂದಿರುವಂಥದ್ದು. ಜನರ ಸೇವೆಯನ್ನು ಇವರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅವರೇ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸುವ. ಸರ್, ಬಹಳಷ್ಟು ಖುಷಿಯಿಂದ ಬರ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಇರುವಂಥದ್ದು. ಅದಕ್ಕೆ ಅಂತಾನೆ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಾ. ಏನು ಹೇಳೋಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನಿಮ್ಮ ಅಪ್ಪ ಕೂಡ ಹೇಳಿದ್ರು, ನನ್ನ ದಾರಿಯನ್ನೇ ಮಗ ಅನುಸರಿಸಿದ್ದಾನಂತ. ಎಷ್ಟು ಖುಷಿ ಆಗ್ತಿದೆ ಸರ್? ಇಲ್ಲ, ಒಂದು ವಿಚಾರ ನನಗೆ ಭಾಳ ಸಂತೋಷ. ಯಾಕಂದರೆ ನಮ್ಮ ಕ್ಷೇತ್ರದ ಜನ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಅವ್ರ ಹುಟ್ಟುಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ನಾವು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಮುಖಂಡರುಗಳು ಎಲ್ಲ ಸೇರಿಕೊಂಡು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ದಾರೆ. ಜಯದೇವ ಹಾಸ್ಪಿಟ್ಲು, ಮಿಂಟೋ ಹಾಸ್ಪಿಟ್ಲು, ಅನೇಕ ಆಸ್ಪತ್ರೆಗಳಿಂದ ಒಳ್ಳೊಳ್ಳೆ ವೈದ್ಯರೆಲ್ಲ ಬಂದಿದ್ದಾರೆ. ದೊಡ್ಡ ವೈದ್ಯರುಗಳೆಲ್ಲ ಬಂದಿದ್ದಾರೆ. ಭಾಳ ಚೆನ್ನಾಗಿ ನಡೀತಿದೆ ಕಾರ್ಯಕ್ರಮ. ಏನೋ ನಮ್ಮ ಹುಟ್ಟುಹಬ್ಬದಂದು ನಮ್ಮಿಂದ ಆದಂಥ ಒಂದು ಕೊಡುಗೆ, ನಮ್ಮಿಂದ ಸಮಾಜಕ್ಕಾದಂಥ ಒಂದು ಕೊಡುಗೆ, ಒಂದು ಅಲ್ಪ ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಮಹಾಜನತೆಗೆ ಹಾಗೂ ನನ್ನ ಹಿತೈಷಿಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ, ನನ್ನ ಸಹೋದರಿಗೆ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿಂದಾನೆ ನಿಮ್ಮ ಮಾಧ್ಯಮದ ಮುಖಾಂತರನೇ ನಾನು ಮನಪೂರ್ವಕವಾಗಿ ನಾನು ನಮನಗಳನ್ನು ಸಲ್ಲಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ಜನ ಈಗಾಗಲೇ ಬಂದು ಒಂದು ಕಡೆ ಅವರ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೊಟ್ಟರೆ, ಮತ್ತೊಂದು ಕಡೆ ಇಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು, ಆ ಸೇವೆಯನ್ನು ಕೂಡ ಪಡಿತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಯೂತ್ ಐಕಾನ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಯುವರಾಜ್ ಅವರ ಬರ್ತ್ಡೇ. ಹೀಗಾಗಿ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ಒಂದು ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರ ಬರ್ತ್ಡೇ, ಅವರ ಹಬ್ಬ ಆದ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ಮಾತಾಡುವ. ಸರ್, ಬಹಳಷ್ಟು ಜನರ ಸೇವೆಯನ್ನ ಮಾಡ್ಕೊಂಡು ನೀವು ಬಂದಿರುವಂಥದ್ದು, ಅದೇ ಹಾದಿಯನ್ನು ನಿಮ್ಮ ಮಗ ಕೂಡ ಅನುಸರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇರುವಂಥದ್ದು. ನೀವು ಇವತ್ತು ಸ್ಲಮ್ ಮಂದಿಗಾಗಿರ್ಬೋದು, ಬಹಳಷ್ಟು ಜನರಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆ ಮಾಡಿದೆ. ಎಷ್ಟು ಖುಷಿ ಆಗ್ತಿದೆ, ಅದು ಕೂಡ ಮಗನ ಬರ್ತ್ಡೇ ದಿವಸನೇ ಸರ್. ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನನ್ನ ಕಾಲದಲ್ಲೂ ನಾವೆಲ್ಲ ನನ್ನ ಬರ್ತ್ಡೇ ಬರೀ ಕ್ಯಾಂಪ್ಗಳೇ ಮಾಡ್ತಾಯಿದ್ವಿ, ಅದು ಬಿಟ್ಟರೆ ಕೂಡ ಮಾಡ್ತಾಯಿದ್ವಿ. ಇವತ್ತು ಯುವರಾಜನು ಅದನ್ನೇ ಫಾಲೋ ಮಾಡ್ತಾವನೆ. ಇವತ್ತು ನೂರಾರು ಜನಕ್ಕೆ ಹಾಸ್ಪಿಟ್ಲಿಂದ ಒಳ್ಳೊಳ್ಳೆ ಡಾಕ್ಟ್ರು ಬಂದವರೆ, ಒಳ್ಳೊಳ್ಳೆ ಟೆಸ್ಟಿಂಗೆಲ್ಲ ಇಡ್ತಾಯಿದೆ, ಎಲ್ಲ ಟೆಸ್ಟಿಂಗ್ ಇಡ್ತಾಯಿದೆ. ಇದು ಬೇರೆ ಕಡೆ ಹೋದರೆ ಭಾಳ ದುಡ್ಡು ಖರ್ಚಾಗುತ್ತೆ ಅನ್ನೋದು ಪಬ್ಲಿಕ್. ಇದು ನಮ್ಮ ಕೈಲಾದ ಸಹಾಯ ಅಷ್ಟೇ. ಇದು ನಾವು ಮಾಡೋದ್ರಿಂದ ಅವ್ರಿಗೆ ಆ ದುಡ್ಡು ಅನುಕೂಲ ಮಿಕ್ಕೋಗ್ದವ್ರ ಖರ್ಚಾಗಲ್ಲ. ಯುವರಾಜ್ ಆ ಕೆಲಸಕ್ಕೆ ಹೋಗಿದ್ದಾನೆ, ಭಾಳ ಸಂತೋಷ. ಅವನು ಭಾಳ ಹೆಸರು ಮಾಡಿದ್ದಾನೆ. ಅವ್ರನ್ನ ಹೆಸರು ಮಾಡಲಿ, ಅವ್ರಿಗೆ ದೇವರ ಆಶೀರ್ವಾದ ಇದೆ. ಈಗ ಗುರುಗಳು 3 ಜನ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ನನ್ನ ಪೂರ್ತಿ ಪ್ರೀತಿಯ ವಿಶ್ವಾಸ ಅವ್ರ ಮೇಲಿದೆ. ಅಂದರೆ ಒಂದು ಮಾತನ್ನು ಹೇಳಿದ್ರು, ನಾವು ಸೋತ್ಲಿಗೆ ಹೇಳಿ ಬಟ್ ಜನರ ಸೇವೆ ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ಮುಂದೆ ಇರ್ತೀವಿ ಅಂತ. ಯಾಕಂದರೆ ಕೋವಿಡ್ ಟೈಮಲ್ಲಿ ಕೂಡ ಬಹಳಷ್ಟು ಜನರ ಸೇವೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಚಿಕಿತ್ಸೆ ಏನಿದೆ, ಬಹಳಷ್ಟು ಜನರಿಗೆ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥದ್ದು. ಇಂತಹ ಸಂದರ್ಭ
ಹುಟ್ಟುಹಬ್ಬದಲ್ಲಿ ಬಡ ಜನರ ಸೇವೆ ಮಾಡಬೇಕಂತ ಈಗಾಗಲೇ ಆರ್ ವಿ ದೇವರಾಜ್ ಆಗಿರ್ಬೋದು, ಹಾಗೆಯೇ ಯುವರಾಜ್ ಕೂಡ ಮುಂದೆ ಬಂದಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿ ಆರೋಗ್ಯದ ಸಮಸ್ಯೆ ಇರುವಂಥದ್ದು, ಅದರಲ್ಲೂ ಕೂಡ ಇವತ್ತು ಯುವರಾಜ್ ಅವರ ಬರ್ತ್ಡೇ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಬಡ ಜನರಿಗೆ ಬಹಳಷ್ಟು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಬನ್ನಿ ಸರ್, ಇವತ್ತು ನಿಮಗೇನು ನೋಡ್ತಾ ಇರ್ಬೋದು, ಯುವರಾಜ್ ಅಂದರೆ ಯೂತ್ ಐಕಾನ್ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು. ಬಹಳಷ್ಟು ಸೇವೆ ಮಾಡಿ, ನೀವು ಕೂಡ ಅಷ್ಟೇ ಶಿವಾಜಿನಗರ ಕ್ಷೇತ್ರದಲ್ಲಿ ಕೂಡ ಬಹಳ ಬಡ ಜನರ ಸೇವೆಯನ್ನು ಮಾಡ್ತಾ ಬಂದಿರೋರು. ಸೊ ಇದನ್ನೆಲ್ಲ ನೋಡುವಾಗ ನಿಮಗೆ ಏನು ಅನಿಸುತ್ತೆ ಸರ್? ಮತ್ತೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಕೂಡ ಒಂದು ಹೃದಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವಂಥದ್ದು. ಸೊ ಜಯದೇವಿಂದ ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಇವತ್ತು ಇಲ್ಲಿ ಕೂಡ ಹೃದಯದ ಬಗ್ಗೆ ಜಾಗೃತಿ ಆಗಿರ್ಬೋದು, ಚಿಕಿತ್ಸೆಯನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಾನು ಇವತ್ತು ನಮ್ಮ ಯುವರಾಜ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಹೇಳೋದಕ್ಕೆ ಬಂದಿದ್ದೇನೆ. ನನಗೆ ಅವರ ಸಂಬಂಧ ಭಾಳ ಹಳೆ, ನನ್ನ ಜೊತೆಗೆ ಯೂತ್ ಕಾಂಗ್ರೆಸ್ಸಿನ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ದೊಡ್ಡ ಹಿನ್ನೆಲೆ ಇದೆ. ಅದರ ಜೊತೆಗೆ ಅವರ ಸಾಮಾನ್ಯವಾಗಿ ಅವರ ಹುಟ್ಟುಹಬ್ಬ ಹಾಗೆ ಆಚರಣೆ ಮಾಡ್ತಾಯಿಲ್ಲ. ಒಂದು ದೊಡ್ಡ ಮಟ್ಟದ ಆರೋಗ್ಯ ಶಿಬಿರವನ್ನು ಹಾಕಿ ಇಲ್ಲಿ ಸ್ಥಾಪಿಸಿ ಮತ್ತು ಇಲ್ಲಿಂದ ಜನರಿಗೆ ಆರೋಗ್ಯದ ತಪಾಸಣೆಯನ್ನು ಮಾಡಿ, ಇವತ್ತು ಆರೋಗ್ಯದ ಸಮಸ್ಯೆ ಬರೀ ಹಿರಿಯ ವಯಸ್ಸು ಇದ್ದವ್ರಿಗೆ ಅಲ್ಲ, ಯುವಕರಿಗೆ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ಯುವಕರು ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ವಿಷಯವಾಗಿ ಭಾಳ ಗಂಭೀರವಾದಂಥ ಒಂದು ಇದರಲ್ಲಿ ಅರ್ಥ ಮಾಡ್ಕೋಬೇಕು ಯಾಕೆ ಈ ಥರ ಆಗ್ತಾಯಿದೆ ಅಂತ ಕ್ರಮಗಳನ್ನು ತಗೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಯುವರಾಜ್ರವರು ಒಂದು ಒಳ್ಳೆಯ ಆರೋಗ್ಯ ಶಿಬಿರವನ್ನು ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಹೇಳಿ ಮತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಂದಿದ್ದೆ. ಥ್ಯಾಂಕ್ ಯು ಸರ್. ಎಸ್, ಅವರು ಕೂಡ ಹೇಳಿದರು ಏನಂದರೆ ಈಗಾಗಲೇ ಬಹಳಷ್ಟು ಬಡ ಜನರ ಸೇವೆ ಮಾಡೋದಕ್ಕೆ ಯುವರಾಜ್ ಕೂಡ ಮುಂದಾಗಿದ್ದಾರೆ. ಸೊ ಪ್ರತಿ ವರ್ಷ ಅವರ ಬರ್ತ್ಡೇ ಅಂತ ನೋಡದೆ ಜನರ ಸೇವೆಯಲ್ಲಿ ಕೂಡ ಅವರು ನಿರತರಾಗಿರೋದು ಅನ್ನೋ ಮಾತನ್ನು ಹೇಳಿದರು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.